ವಿರುದ್ಧ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಶಿಡ್ಲಘಟ್ಟ ಕ್ಷೇತ್ರ ಅನ್ನೋದು ನಿಮ್ಮ ಏನು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಬರಲ್ಲ. ಆದ್ರೂ ನೀವು ನಮ್ಮ NDA MP ಅವರಾಗಿದೆ. ನೀವು ಮೈತ್ರಿ ಪಕ್ಷದ ಶಾಸಕನ ಬಗ್ಗೆ ಮಾತಾಡಬೇಕಾದ್ರೆ ಅಂಕಿ ಅಂಶಗಳು ಇಟ್ಕೊಂಡು ಮಾತಾಡ್ಬೇಕು. ಯಾರೋ ಕಿವಿಯಲ್ಲಿ ಹೇಳಿದ್ರನ್ನ ನೀವು ಬಾಯಲ್ಲಿ ಭಾಷಣ ಮಾಡೋಂಥದ್ದು ಹಾಕ್ಕೊಡಿ. ಇನ್ನಾದ್ರೂ ನೀವು ಸತ್ಯಕ್ಕೆ ಏನು ಹತ್ತಿರವಾಗಿರೋದ ಮಾಹಿತಿ ತಕೊಂಡು ನಮ್ಮ ಶಾಸಕರ ಬಗ್ಗೆ ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈ ಕ್ಷೇತ್ರದ ಶಾಸಕರು ಶಿಡ್ಲಘಟ್ಟ ಶಾಸಕರಾದ ಮೇಲೆ ಅಲ್ಲಿನ ಮತದಾರರು, ಅಲ್ಲಿನ ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಮುಖಂಡರು ಗೊತ್ತಿದೆ ಶಾಸಕರು ಎಷ್ಟು ಸರಳವಾಗಿ ಕೆಲಸ ಮಾಡ್ತಾರೆ, ಎಷ್ಟು ಸರಳವಾಗಿ ಅಭಿವೃದ್ಧಿ ಮಾಡಿದ್ರೆ. ಹೌದು, ನಾವು ಉಸ್ತುವಾರಿ ಸಚಿವರ ಹತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ. ಯಾವಾಗ ಮಾಡ್ಕೊಂಡಿದ್ದೀರಿ? ಮಾನ್ಯ CM ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡೆವಲಪ್ಮೆಂಟ್ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ ನಮ್ಮ ತಾಲೂಕು ಬರ್ಬೇಕಾದಾಗ ನಾವು ಸಚಿವರ ಜೊತೆಗೆ ನಮ್ಮ ಮತದಾರರು ಶಿಡ್ಲಘಟ್ಟದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಮತ ಭಿಕ್ಷೆ ಕೊಟ್ಟು ಒಬ್ಬ ಶಾಸಕರು ಮಾಡಿದ್ದಾರೆ. ಶಾಸಕರ ಕೆಲಸ ಏನು? ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ ಸಹಕಾರ ಮಾಡಿ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ತಂದು ಅಭಿವೃದ್ಧಿ ಮಾಡೋದು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತೀರಿ. ಈಗ ಅದಕ್ಕೆ ಉದಾಹರಣೆ, ರಾಜಕಾರಣ ಬಂದಾಗ ನಾವು ರಾಜಕಾರಣ ಕಾಂಗ್ರೆಸ್ ವಿರುದ್ಧವಾಗಿ ಹೇಗ್ ಮಾಡಿದಿರಿ, ನಮ್ಮ ಅಸ್ತಿತ್ವ ನಮ್ಮ ಶಾಸಕರು ಹೇಗೆ ಉಳಿಸ್ಕೊಂಡಿದ್ದಾರೆ, ನಮ್ಮ ಚಿಮ್ಮಲ್ ನಿರ್ದೇಶಕರು ಮೊನ್ನೆ 3 ಆಯ್ಕೆ ಆಗಿದ್ದಾರೆ, ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಮಾನ್ಯ MP ಸುಧಾಕರ್ ಅವರು ಒಂದು ಮನವಿ, ನೀವು ಯಾವುದೇ ಮಾತಾಡ್ಬೇಕಾದ್ರೆ ಅಂಕಿ ಅಂಶಗಳು ಇಟ್ಕೊಂಡು ನೀವು ಶಾಸಕರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ಶಾಸಕರು ರಾಜಕಾರಣಕ್ಕೆ ಬಂದಿದ್ದೆ ದೇವೇಗೌಡರ ಸಿದ್ಧಾಂತದ ಮೇಲೆ ಅವ್ರು ರಾಜಕಾರಣ ಮಾಡ್ತಾರೆ. ಅವರು ಮೂಲ ಒಬ್ಬ ರೈತ ಕುಟುಂಬದಿಂದ ಬಂದಿರೋರು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೆಲವು ವಿಚಾರಗಳು ಎಲ್ಲ ಕರೆಕ್ಟ್ ಕ್ಲಾರಿಫಿಕೇಶನ್ ಹಾಕೊಂಡು ಮಾತಾಡೋದು ಒಳ್ಳೇದು. ಇನ್ನು ಮುಂದೆ ಈ ತರ ಮಾತಾಡಿದ್ರೆ ನಾವು ಉಗ್ರವಾಗಿ ಅವರ ಮಾತುಗಳು ನಾನು ಖಂಡಿಸ್ತೀನಿ ಅಂತೇಳಿ ನಾವು ಈಗ ನಮ್ಮ ಪತ್ರಕರ್ತರ ಮುಂದೆ ನಾನು ಮನವಿ ಮಾಡ್ತಾ ಇದ್ದೀನಿ.